ಬೆಂಗಳೂರು ಕನಕಪುರ ಮುಖ್ಯ ರಸ್ತೆಯಲ್ಲಿ ಇಂದು ಬೃಹತ್ ಪ್ರತಿಭಟನಾ ಪಾದಯಾತ್ರೆ ನಡೆಯಿತು. ದಲಿತರ ಭೂಮಿ ಕಬಳಿಕೆ ಹಾಗೂ ಕೆರೆ, ರಾಜಕಾಲುವೆ ಮತ್ತು ಸರ್ಕಾರಿ ಜಾಗಗಳ ಒತ್ತುವರಿ ಆರೋಪಗಳನ್ನು ಮುಂದಿಟ್ಟುಕೊಂಡು ಸಮತಾ ಸೈನಿಕ ದಳ ಹಾಗೂ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆಯ ವತಿಯಿಂದ ವಿಧಾನಸೌಧ ಚಲೋ ಪಾದಯಾತ್ರೆಗೆ ಚಾಲನೆ ನೀಡಲಾಯಿತು. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಮುಖ್ಯದ್ವಾರದಿಂದ ಆರಂಭವಾದ ಈ ಪಾದಯಾತ್ರೆಯಲ್ಲಿ 500ಕ್ಕೂ ಹೆಚ್ಚು ರೈತರು, ದಲಿತರು ಮತ್ತು ಕಾರ್ಮಿಕರು ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದಲಿತ ಮಹಿಳೆ ರಂಗಮ್ಮನವರಿಗೆ ಸೇರಬೇಕಾದ ಜಾಗವನ್ನು ಮರಳಿ ನೀಡಬೇಕು ಹಾಗೂ ಆರ್ಟ್ ಆಫ್ ಲಿವಿಂಗ್ ವಶದಲ್ಲಿರುವುದಾಗಿ ಆರೋಪಿಸಲಾಗಿರುವ ಗೋಮಾಳ ಮತ್ತು ಸರ್ಕಾರಿ ಜಾಗಗಳನ್ನು ಸರ್ಕಾರ ವಾಪಸ್ ಪಡೆಯಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಅರ್ಜುನ್ ಗೋಪಾಲಯ್ಯ ಮಾತನಾಡಿ, ಬಡವರು ಮತ್ತು ದಲಿತರಿಗೆ ಸೇರಬೇಕಾದ ಜಾಗವನ್ನು ಮರಳಿ ಪಡೆಯುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ರಂಗಮ್ಮನವರಿಗೆ ಅವರ ಭೂಮಿಯನ್ನು ವಾಪಸ್ ಕೊಡಿಸಬೇಕು. ಇಲ್ಲವಾದರೆ ಮುಂಬರುವ ಚುನಾವಣೆಯಲ್ಲಿ ಜನರು ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಅವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇದೀಗ ಭೂಮಿ ಹಕ್ಕಿನ ವಿಚಾರ ಮತ್ತೊಮ್ಮೆ ಹೋರಾಟದ ಕಣಕ್ಕೆ ಬಂದಿದೆ. ಸರ್ಕಾರ ಈ ಆರೋಪಗಳ ಬಗ್ಗೆ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಅಲ್ಲಿ 100 ಜನ ಸ್ಟೇಷನ್ ಪಕ್ಕದಲ್ಲಿ ನಾವು ಅದನ್ನು ಸಪರೇಟ್ ಆಗಿ ಇಟ್ಟಿದೀವಿ. ನಮಗೆ ಇಲ್ಲಿ ವೇರಿಯೇಷನ್ ಆದ್ರೆ ನಾವು ಅವ್ರಿಗೆ ಕಂಟಿನ್ಯೂ ಮಾಡ್ತಾರೆ. ದಿಕ್ತಪ್ತದೆ ನಮ್ಮ ಹೋರಾಟಕ್ಕೆ ದಯಮಾಡಿ ಸಹಕಾರ ಮಾಡಿ. ನೀವೇನ್ ಹೇಳಿದ್ರಿ ನೈಸ್ ರೋಡ್ ಗಂಟ ನಮಗೆ ಸಹಕಾರ ಕೊಡಿ. ಆಮೇಲೆ ಅವರು ಬರ್ತಾರೆ ನಮ್ಮೂರಲ್ಲಿ 2 ಕ್ಲಬ್ ಮಾಡಿ ನೀವು ನಿಮ್ಗೆ ಹೇಳ್ತೀರ ತೀರ್ಮಾನ ತಗೊಳ್ಳೋಣ. ಇಲ್ಲ ಅಂದ್ರೆ ಅವ್ರಿಗೆ ಚಲಾವಣೆ ಕೊಡ್ತಾರೆ. ತಲಗಟ್ಟಪುರ ಸ್ಟೇಷನ್ ಅಂತ ಬೇರೆ ಗ್ಯಾಂಗ್ ಇದೆ. ನಮ್ದು ಶಾಂತಿಯುತ ಹೋರಾಟ. ತಲಗಟ್ಟಪುರ ಸ್ಟೇಷನ್ ಹತ್ರ ನಮ್ದು ಬೇರೆ ಗ್ಯಾಂಗ್ ಇದೆ. ಈಗ ನೋಡಿ ದಯಮಾಡಿ ಏನ್ ತೊಂದರೆ ಇಲ್ಲ ಸರ್. ಈಗ ರಾಮನಗರ ಜಿಲ್ಲಾ ಪೊಲೀಸ್ ನಮ್ ಜೊತೆಲಿದ್ದಾರೆ, ರಾಜ್ಯ ಪೊಲೀಸ್ ಇಲಾಖೆ, ಬೆಂಗಳೂರು ಪೊಲೀಸ್ ಕಮಿಷನರ್ ಸಾಹೇಬರು ನಮ್ ಜೊತೆಲಿದ್ದಾರೆ ಅಂತ ನಮ್ಗೆ ಬೆಂಬಲ ಇದೆ. ರಾಮನಗರದವರು ಕೆಚ್ಚದೆಯ ಗಂಡುಗಲಿ ನಾಡಿನ ಇದೇ ಮಣ್ಣಿನ ಮಕ್ಕಳು ನೀವೆಲ್ಲ ಕೂಡಾಕ್ಬಿಟ್ರೆ ಪರಪ್ನಗರ ಜೈಲಿದು ಯಾರಿಲ್ಲ ಪಕ್ಕದಲ್ಲಿ ಸಿಕ್ಕ. ನೀವೇನ್ ಮಾಡೋದು ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಈಗ ನಿನ್ನೆ ತಾನೇ ಚಾಮರಾಜನಗರದಲ್ಲಿ ಆಗಿದೆಯಲ್ಲ, ಹಂಗ ಆಗೋದು ಬೇಡ. ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನ್ನ ಜನಕ್ಕೆ ಯಾರು ಕಾಪಾಡೋರು? ದಯಮಾಡಿ ನಮ್ಮ ನೈಸ್ ರೋಡ್ ಕರ್ಕೊಂಡೋಗಿ ನೈಸ್ ರೋಡಲ್ಲಿ ತೀರ್ಮಾನ ಮಾಡೋಣ ಪ್ಲೀಸ್. ಈ ಕಾರ್ಯಕ್ರಮವನ್ನ ಕುರಿತು ಎಲ್ಲರಿಗೂ ನಮಸ್ಕಾರ. ಈಗ ನಿಮ್ಮ SSD ಸಮತಾ ಸೈನಿಕ ದಳದ ಸೈನಿಕರು ನಮಗೆ ಇದನ್ನು ಮಾಡ್ತೀರಿ. ನಾವು ಯಾವತ್ತು ಪೊಲೀಸರ ವಿರುದ್ಧ ವಿಚಾರ ಕೂಡಲ್ಲ. 30 ದಿನಗಳಿಂದ ಆನೆ ಮಾಡಿಲ್ಲ.